ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಂತೂ ಸಾಕತ್ತಾಗಿದ್ದೀನಿ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ಬಿಗ್ ಬಾಸ್ಗೆ ಎಲ್ಲರೂ ಸಹ ವಿಡಿಯೋ ಮಾಡಿ 3 ನಿಮಿಷದ ವಿಡಿಯೋನ ಮಾಡಿ ಆಡಿಷನ್ಗೆ ಕಳಿಸಿದ್ವಿ. ಆಡಿಷನ್ನು ಬಿಗ್ ಬಾಸ್ಗೆ ತಲುಪಿದೆಯಾ ಇಲ್ವಾ ಅನ್ನೋದು ಡೌಟು ಪ್ರತಿಯೊಬ್ಬರಿಗೂ ಇತ್ತು. ಸೊ ನನಗೂ ಇತ್ತು, ಅವರು ಆ ವಿಡಿಯೋನ ನೋಡ್ತಾರಾ ಇಲ್ವೋ ಅನ್ನೋದೊಂದು ಡೌಟ್ ನನ್ನಲ್ಲಿತ್ತು. ಸೊ ಈಗ ಆ ಡೌಟು ಕ್ಲಿಯರ್ ಆಗಿದೆ. ಯಾಕಂದರೆ ಬಿಗ್ ಬಾಸ್ನವರು ನನ್ನ ವಿಡಿಯೋ ಪೂರ್ತಿ ನೋಡಿದ್ದಾರೆ. ಸೊ ಅವ್ರು ನೋಡಿದ್ದಾರೆ ಅಂತ ನಂಗೆ ಹೇಗೆ ಗೊತ್ತಾಯಿತು ಅಂತ ಅಂದ್ಕೊಂಡ್ರೆ, ನಿನ್ನೆ ತಾನೇ ಮಧ್ಯಾಹ್ನ 3 ಗಂಟೆಗೆ ನನಗೆ ಬಿಗ್ ಬಾಸ್ ಟೀಮಿಂದ ನನಗೆ ಒಂದು ಮೇಲ್ನ ಕಳಿಸಿದ್ದಾರೆ, ಜಿಮೇಲ್ ಮಾಡಿದ್ದಾರೆ. ಏನು ಜಿಮೇಲ್ ಮಾಡಿದ್ದಾರೆ ಅಂತಂದರೆ, ನನ್ನ ವಿಡಿಯೋನ ಅವ್ರು ಪೂರ್ತಿ ನೋಡಿದ್ದಾರೆ. ಸೊ ನೋಡಿ ನಾನು ಕೊಟ್ಟಂಥ ಆಡಿಷನ್ ಅವ್ರಿಗೆ ಇಷ್ಟ ಆಗಿದೆಯೋ ಇಲ್ವೋ ಅಂತಂದು ನನಗೆ ಮೇಲ್ನ ಮಾಡಿದ್ದಾರೆ. ಸೊ ಮೇಲ್ನ ನಿಮಗೆ ತೋರಿಸ್ತೀನಿ, ಒಂದೇ ನಿಮಿಷ. ಈಗ ನೋಡ್ಬೋದು ಬಿಗ್ ಬಾಸ್ ಟೀಮಿಂದ ಕಳಿಸಿರೋಂಥ ಮೇಲ್ ಏನಂತಂದು ನಾನು ನಿಮ್ಮ ಮುಂದೆ ಓದ್ತಾ ಹೋಗ್ತೀನಿ, ಕೇಳಿಸ್ಕೊಳ್ರಿ. ಬಿಗ್ ಬಾಸ್ ಸೀಸನ್ 13ಕ್ಕೆ ನಾನು ಸೆಲೆಕ್ಟ್ ಆಗಿದ್ದೀನಿ ಇಲ್ವೋ ಅನ್ನೋ ಕುತೂಹಲ ನಿಮ್ಮಲ್ಲಿದ್ದರೆ, ಸೊ ಆ ಕುತೂಹಲಕ್ಕೆ ಈಗ ಉತ್ತರ ಕೊಡ್ತೀನಿ. ಹಾಗೆ ನೀವು 3 ನಿಮಿಷದ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ರಿ ತಾನೆ, ಆ ವಿಡಿಯೋ ಅವ್ರು ನೋಡಿದಾರ ಇಲ್ವೋ, ನಿಮಗೆ ಇಮೇಲ್ ಮಾಡಿದಾರ ಇಲ್ವೋ ಅಂತಂದು ಒಂದ್ಸರಿ ಮೇಲ್ನ ಚೆಕ್ ಮಾಡಿ. ಯಾಕಂದರೆ ನೀವು ಸೆಲೆಕ್ಟ್ ಆಗಿದ್ರೂ ಆಗಿರಬಹುದು, ನಾನು ಸೆಲೆಕ್ಟ್ ಆಗಿದ್ದೀನ ಇಲ್ವೋ ಅಂತಂದು ಈಗ ಅವ್ರು ಕಳಿಸಿರೋಂಥ ಮೇಲ್ನ ಓದ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಗೌರವಾನ್ವಿತ ಅರ್ಜಿದಾರರೇ. ಸೊ ಗೌರವಾನ್ವಿತ ಅರ್ಜಿದಾರರಂತ ಮೊದಲನೇ ಟೈಟ್ಲ್. ಬಿಗ್ ಬಾಸ್ ಕನ್ನಡ ಸೀಸನ್ 13ರಲ್ಲಿ ಆಸಕ್ತಿ ತೋರಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಆಡಿಷನ್ ವಿಡಿಯೋವನ್ನು ಸಿದ್ಧಪಡಿಸಿ ಕಳಿಸುವಲ್ಲಿ ನೀವು ಹಾಕಿದ ಶ್ರಮ ಮತ್ತು ನಿಮ್ಮ ಉತ್ಸಾಹವನ್ನು ನಾವು ಪ್ರಾಮಾಣಿಕವಾಗಿ ಪ್ರಶಂಸಿಸುತ್ತೇವೆ. ಸೊ ನಾವು ಕಳಿಸಿರುವಂಥ ವಿಡಿಯೋನ ಅವರು ಪೂರ್ತಿಯಾಗಿ ನೋಡಿದಾರಂತೆ. ನಿಮ್ಮ ವಿಡಿಯೋವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ ನಂತರ ಈ ಸೀಸನ್ನಲ್ಲಿ ಭಾಗವಹಿಸಿದ ಸ್ಪರ್ಧಿಗಳ ಪ್ರತಿಭೆಯ ಮಟ್ಟವು ತುಂಬ ಹೆಚ್ಚಾಗಿದ್ದರಿಂದ ಮುಂದಿನ ಸುತ್ತಿಗೆ ನೀವು ಆಯ್ಕೆಯಾಗಿಲ್ಲ ಎಂದು ತಿಳಿಸಲು ಬಿಗ್ ಬಾಸ್ ವಿಷಾದಿಸುತ್ತೇವೆ. ಅಂದರೆ ಬಿಗ್ ಬಾಸ್ ಸೀಸನ್ 13ರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ನನಗೆ ಚಾನ್ಸ್ ಇಲ್ಲ. ಸೊ ಬ್ಯಾಡ್ ಲಕ್, ನಾನಂತೂ ಸೆಲೆಕ್ಟ್ ಆಗಿಲ್ಲ. ಯಾರಾದರೂ ಸೆಲೆಕ್ಟ್ ಆಗಿದ್ರೆ ಈ ವಿಡಿಯೋಗೆ ಕಮೆಂಟ್ನ ಮಾಡಿ. ಸೊ ಸೆಲೆಕ್ಟ್ ಆಗಿದ್ರೆ ಇಲ್ವಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತಂದರೆ, ನಿಮ್ಮ ಜಿಮೇಲ್ ಅಥವಾ ಇಮೇಲ್ನ ಓಪನ್ ಮಾಡಿ, ಅಲ್ಲಿ BB ಕನ್ನಡ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಒತ್ತಿ ನೀವು ಸೆಲೆಕ್ಟ್ ಆಗಿದ್ದಿರಲಿಲ್ಲ ಅಂತ ಗೊತ್ತಾಗುತ್ತೆ. ಸೊ ನಿಮ್ಮ ಬೆಂಬಲಕ್ಕೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಮತ್ತು ನಿಮ್ಮ ಮುಂದಿನ ಎಲ್ಲ ಪ್ರಯತ್ನಗಳಿಗೆ ಶುಭ ಹಾರೈಸುತ್ತೇವೆ. ಇಂತಿ ನಿಮ್ಮ ಬಿಗ್ ಬಾಸ್. ಬ್ಯಾಡ್ ಲಕ್, ಈ ಸರಿ ಸೀಸನ್ 13ರಲ್ಲಿ ಬಿಗ್ ಬಾಸ್ನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ನೀವು ಯಾರಾದರೂ ಸೆಲೆಕ್ಟ್ ಆಗಿದ್ದರೆ ಈ ವಿಡಿಯೋಗೆ ಖಂಡಿತವಾಗ್ಲೂ ಕಮೆಂಟ್ನ ಹಾಕಿ. ಇಷ್ಟ ಮ್ಯಾಟ್ರು ಬರ್ತೀನಿ. ಬಾಯ್.